ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಸೇಫ್ ಅದಿರಿ ಅಂದ್ಕೊಂಡ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ. ಆ, ಇವತ್ತು ನಾನು ಈ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ರೀ. ಇದು ವಿಡಿಯೋ ನಿಮಗೆ ನಾಳೆ ನೋಡಲಿಕ್ಕೆ ಸಿಗ್ತದೆ ರೀ. ಸೊ ದಯವಿಟ್ಟು ಕ್ಷಮೆ ಇಲ್ಲರಿ. ಯಾಕಪ್ಪ ಅಂತಂದ್ರೆ ಒಂದಿಷ್ಟು ಸಮಯದ ಅಭಾವದಿಂದ ನಾನು ವಿಡಿಯೋನ ಒಂದು ಸ್ವಲ್ಪ ಚೂರು ಲೇಟಾಗಿ ಅಪ್ಲೋಡ್ ಮಾಡೋದು ಆಗಕತ್ತೈತೆ ರೀ. ಏನಪ್ಪ ಅಂದರೆ ನಾಳೆ ನಮಗೆ ಅಂದರೆ ಇವತ್ತು ನಾಳೆ ನಿಮಗೆ ಸಿಗ್ತದೆ. ಅದು ಏನಪ್ಪ ಅಂತಂದ್ರೆ ನಾಳೆ ಮೊದಲನೇ ಸಂಪತ್ತ ಶುಕ್ರವಾರ ಸ್ಟಾರ್ಟ್ ಆಗಕತ್ತೈತೆ ರೀ. ಅದ್ರ ಬಗ್ಗೆ ನಾನು ಒಂಚೂರು ಮಾಹಿತಿಯನ್ನು ಕೊಡ್ತೀನಿ ರೀ. ಏನಪ್ಪ ಅಂತಂದರೆ ಈ ವರ್ಷ ನಮ್ಗೆ ಕನ್ಫರ್ಮ್ ಆಗಿ ಅಂದ್ರೆ 5 ಶುಕ್ರವಾರ ಬಂದಾವ್ರಿ. ಸೊ 5 ಶುಕ್ರವಾರ ಬಂದಾವಲ್ರಿ, ಭಾಳ ಅಂದ್ರೆ ಭಾಳ ಉಪಯೋಗ ರೀ. ಯಾಕಂತಂದ್ರೆ ಒಂದು ಶುಕ್ರವಾರ ನೀವು ತಪ್ಪಿಸಿದ್ರೂ ಮತ್ತು ನಾಲ್ಕು ಶುಕ್ರವಾರನ ನೀವು ಪೂಜೆ ವ್ರತವನ್ನು ಮಾಡ್ಕೋಬೋದು ರೀ. ಹೀಗಾಗಿ ಕಡೆಗೆ 2 ಬಿಟ್ಟು 3 ಬಿಟ್ರೂ ಕಡೆಗೆ ನೀವು 2 ವ್ರತಗಳನ್ನಾದರೂ ಪಾಲಿಸ್ಕೋಬೋದು ರೀ. ಯಾಕಂತಂದ್ರೆ ಈ ಸತಿ 5 ಬಂದಾವಲ್ಲ, ಈ ವರ್ಷದ ಒಂದು ಸ್ವಲ್ಪ ಹೆಚ್ಚಿನ ಪ್ರಭಾವ ಐತೆ ಅಂತ ಹೇಳ್ಬೋದು ರೀ. ಅಂದರೆ ಒಳ್ಳೆಯ ನಮ್ಮ ಜೀವನದಲ್ಲಿ ಒಳ್ಳೆಯ ಧನಾತ್ಮಕ ಶಕ್ತಿಗಳಾಗಿರ್ಬೋದು ಅಥವಾ ಒಳ್ಳೆಯ ಸಂತೋಷ ವಿಚಾರಗಳು ಅಥವಾ ಯಾವುದೇ ಸಂಕಷ್ಟಗಳನ್ನ ನಿವಾರಣೆ ಮಾಡುವಂಥದ್ದಾಗಿರ್ಬೋದು ಈ ವರ್ಷದಲ್ಲಿ ಒಂದಿಷ್ಟು ಒಳ್ಳೆಯ ಶುಭ ಫಲಗಳನ್ನು ಕೊಡಕತ್ತೈತೆ ರೀ. ಯಾಕಂತಂದ್ರೆ ನೀವು ನೋಡ್ಬೋದು ರೀ, ಇವಾಗ ನಾಳೆ ನಾನು ಹೇಳುವಂಥ ಈ ಸಂಪತ್ತ ಶುಕ್ರವಾರ ಪೂಜೆಯ ದಿನ ನೀವು 5 ವಾರ ಬಂದಾವಲ್ರಿ. 5 ವಾರದೊಳಗೆ ಒಂದೊಂದು ದಿನ ಈ ಒಂದೊಂದು ನೈವೇದ್ಯಗಳನ್ನ ಇಡ್ತಾ ಬರೋದ್ರಿಂದ ತಾಯಿ ಲಕ್ಷ್ಮೀ ದೇವಿ ಸಂತೃಪ್ತಳಾಗ್ತಾಳೆ ರೀ. ಕೆಲವೊಂದಿಷ್ಟು ಜನರಿಗೆ ಗೊತ್ತದ ರೀ, ಆದರೂ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರಂಗಿಲ್ಲ. ನಾನು ಸ್ವಲ್ಪ ಹೇಳೋದ್ರಿಂದ ಹೆಲ್ಪ್ ಆಗ್ತಂತ ಅನ್ಕೋತೀನಿ ರೀ. ತಾಯಿ ಲಕ್ಷ್ಮೀ ದೇವಿಗೆ ಏನೆಲ್ಲ ಇಷ್ಟ ಅಂಥೇಳಿ ಮೊದಲು ನಾವು ತಿಳ್ಕೊಂಡ್ರಿ. ಇಲ್ಲಿ ನೋಡ್ಬೋದು ನೀವು, ತಾಯಿ ಲಕ್ಷ್ಮಿಗೆ ಕುಂಕುಮ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಅಥವಾ ಬಿಳಿ ಬಣ್ಣದ ಅಕ್ಕಿ ಆಗಿರ್ಬೋದು, ಹಾಲು ಮೊಸರು, ಆಮೇಲೆ ಇದೇ ರೀತಿಯಾಗಿ ಬಿಳಿ ಬಣ್ಣದ ವಸ್ತುಗಳು ಅವ್ರಿಗೆ ತಾಯಿ ಲಕ್ಷ್ಮೀ ದೇವರಿಗೆ ಇಷ್ಟ ಅಂತ ಹೇಳ್ಬೋದು ರೀ. ಮೊದಲನೇದಾಗಿ ಫಸ್ಟಿಗೆ ಸಿಗೋದು ಇದು ನಮ್ಗೆ ಈ ವಾರದ ನೀವು ಏನು ಮಾಡಬೇಕಪ್ಪ ಅಂದ್ರೆ ಅನ್ನವನ್ನು ಅಂದ್ರೆ ಅನ್ನ ಇರ್ತದಲ್ರಿ, ಅದನ್ನು ನೀವು ಅರಿಶಿನ ಪುಡಿ ಅಂದ್ರೆ ಅರಿಶಿನ ಬಣ್ಣದ ಅಂದ್ರೆ ಹಳದಿ ಬಣ್ಣದ ಮಿಕ್ಸ್ ಮಾಡಿ, ಅಂದರೆ ನೀವು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಇವೆರಡನ್ನೂ ಒಗ್ಗರಣೆ ಹೊಡಿಬಾರ್ದು ರೀ. ಒಗ್ಗರಣೆ ಹೊಡಿಲಾರ್ದನ್ನ ನೀವೇನು ಮಾಡ್ಬೇಕಂದ್ರೆ ಬರೀ ಸಾಸಿವೆಗಳನ್ನು ಅಥವಾ ಜೀರಿಗೆಯನ್ನು ಅಷ್ಟೇ ಹಾಕಿಬಿಟ್ಟು ಅದಕ್ಕೆ ಅರಿಶಿನ ಪುಡಿ ಹಾಕಿಬಿಟ್ಟು ನೀವು ಅದನ್ನು ಹಳದಿ ಬಣ್ಣದ ಅನ್ನವನ್ನು ರೆಡಿ ಮಾಡ್ಕೋಬೇಕು ರೀ. ಫಸ್ಟ್ನೇ ವಾರದನ್ನ ಇದು ರೆಸಿಪಿ ಇಟ್ರಿ. ಯಾಕಂದರೆ ಹೆಚ್ಚಾಗಿ ನಾವು ಬೇಳೆಯನ್ನು ಹಾಕಿ ಕಡುಬುಗಳನ್ನ ನೈವೇದ್ಯ ಅಂದರೂ ಇಡ್ತೀವಿ ರೀ. ಅದ್ರ ಜೊತೆಗೆ ಇದನ್ನು ಕೂಡ ಇಡಬೇಕು ರೀ. ಇದು ಫಸ್ಟ್ನೇ ವಾರದ ರೀ, ಹಳದಿ ಬಣ್ಣದ ಅನ್ನ. ಇದು ಫಸ್ಟ್ನೇ ವಾರದ್ದು. 2ನೇ ವಾರಕ್ಕೆ ನೀವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ, ನಾನು ಇದು ನೈವೇದ್ಯ ಮಾಡಂತ ಹೇಳಕತ್ತಿಲ್ಲ ರೀ, ಬೇಳೆ ಹಾಕಿ ಕಡುಬು ಹೋಳಿಗೆ ಅಂತ ಮಾಡ್ತೀವಿ. ಅದ್ರ ಜೊತೆಗೆ ಈ ಹೇಳುವಂಥ ನೈವೇದ್ಯಗಳನ್ನ ಇಡ್ತಾ ಬರೋದ್ರಿಂದ ನಿಮ್ಮ ಮನೆಯಲ್ಲಿ ನೋಡಿರ್ಬೇಕಾರೆ ನೀವು ಈ ವ್ರತವನ್ನು ಮಾಡಿ ಮುಗಿಸಿದ್ದು 2-3 ತಿಂಗಳ ಒಳಗಾಗಿ ನಿಮ್ಮ ಮನೆಯಲ್ಲಿ ಧನಾತ್ಮಕ ಲಕ್ಷ್ಮೀ ಪ್ರಭಾವ ಅಥವಾ ಧನಾತ್ಮಕ ಶಕ್ತಿಗಳು ಒಂಚೂರು ಹೆಚ್ಚಾಗಕ್ಕೆ ಸ್ಟಾರ್ಟ್ ಆಗ್ತಾವೆ ರೀ. ಬೇಕಾದ್ರೆ ಮಾಡಿ ನೋಡಿರಿ. ಈ ವರ್ಷ ಮಾಡಿದ್ದು ಗೊತ್ತಾದ್ಮೇಲೆ ಮುಂದಿನ ವರ್ಷ ಬೇಕಾದ್ರೆ ನೀವು ತಿಳ್ಕೊಬೋದು ರೀ ಯಾವ ಥರ ಚೇಂಜಸ್ ಆಗೈತಿ ನಮ್ಮ ಜೀವನದಾಗ ಅಂಥೇಳಿ. ಅದಕ್ಕೆ ನೋಡ್ಕೊರಿ, ಇದು ಫಸ್ಟ್ ವಾರ ಆಯ್ತು ರೀ. ಇನ್ನು 2ನೇ ಸಪ್ತ ಶುಕ್ರವಾರ ಏನು ಮಾಡಬೇಕು ಅಂದ್ರೆ ಅನ್ನ ಮೊಸರನ್ನ ಇಡ್ರಿ. 2ನೇ ವಾರದ್ದು ರೀ. ಸಾಧಾರಣವಾಗಿ ಅನ್ನ ಮೊಸರನ್ನ ಮಿಕ್ಸ್ ಮಾಡಿ ದೇವರಿಗೆ ನೈವೇದ್ಯ ಇಡ್ಬೋದು ರೀ. ಅದೇ ರೀತಿಯಾಗಿ ರೀ 3ನೇ ವಾರ ಏನು ಮಾಡಬೇಕಪ್ಪ ಅಂದ್ರೆ 3ನೇ ವಾರ ಬೆಲ್ಲದ ಪಾನಕ ರೀ. ಬೆಲ್ಲದ ಪಾನಕ ಅಂಥೇಳಿ ಅಂದ್ರೇನು, ಭಾಳ ಅಂದ್ರೆ ಒಂದು ಲೋಟ ನೀರು ತೊಗೋರಿ, ಅದ್ರೊಳಗೆ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದಿಷ್ಟು ತುಳಸಿ ದಳವನ್ನು ಮೇಲೆ ಇಟ್ಬಿಡ್ರಿ. ಅದು 3ನೇ ವಾರದ್ದಾತು ರೀ. ಆಮೇಲೆ 4ನೇ ವಾರದ್ದು ಏನೈತಪ್ಪ ಅಂತಂದ್ರೆ ಬೆಲ್ಲದ ಅನ್ನ ರೀ. ಬೆಲ್ಲದ ಅನ್ನ ಅಂದರೆ ಹೆಂಗೆ, ಬೆಲ್ಲವನ್ನು ಬಳಸ್ಕೊಂಡು ನಾವು ಕಿಚಡಿ ಟೈಪ್ ಮಾಡ್ತೀವಲ್ಲ ರೀ, ಅಂದರೆ ಬೆಲ್ಲ ಹಾಕಿಬಿಟ್ಟು ಆ ಥರ ಮಾಡ್ಕೊರಿ. 4ನೇ ವಾರದ ಆಯ್ತು ರೀ. ಇನ್ನು ನೆಕ್ಸ್ಟ್ ಬರೋದು ಏನಪ್ಪ ಅಂತಂದ್ರೆ, ನಾವು ಸಾಧಾರಣವಾಗಿ ನೋಡೇ ಇರ್ತೀವಿ ರೀ ಎಲ್ಲ ಥರ. ಇದೆಲ್ಲ ಏನು ಹೇಳಕತ್ತೀನಪ್ಪ ಅಂತಂದ್ರೆ, ಇವೆಲ್ಲ ಒಂದೊಂದು ಬಟ್ಲಷ್ಟು ಆಗಿರ್ಬೇಕು ರೀ, ಜಾಸ್ತಿ ಏನು ಇಡಕ್ಕೆ ಹೋಗ್ಬೇಡ್ರಿ. ಒಂದೊಂದು ಬಟ್ಲಷ್ಟು ಹೇಳಿ ಅದ್ರ ಜೊತೆಗೇ ಇದನ್ನು ಸ್ವಲ್ಪ ಇಟ್ಕೊಂಡು ಬರ್ರಿ. ಆಮೇಲೆ ಲಾಸ್ಟಿಗೆ ಕಡೆ ವಾರ ಏನೈತಪ್ಪ ಅಂತಂದ್ರೆ, ಇವೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಂಥ ಲಾಸ್ಟ್ ಕಡೆ ವಾರ ಪಾಯಸವನ್ನು ಮಾಡ್ಕೊರಿ. ಅನ್ನದ ಪಾಯಸ ಅಂಥೇಳಿ. ಅದು ಏನಾಗ್ತದಪ್ಪ, ಹಾಲು ಹಾಕಿಬಿಟ್ಟು ಆಮೇಲೆ ಒಂಚೂರು ಸಕ್ಕರೆ ಹಾಕಿಬಿಟ್ಟು ಅದನ್ನೆಲ್ಲ ಲಾಸ್ಟಿಗೆ ಕಡೆ ವಾರ ಪಾಯಸವನ್ನು ಅಂದ್ರೆ ಲಕ್ಷ್ಮೀ ಪ್ರಿಯಳು ಅಂತ ಅಂದ್ರೆ ಅನ್ನವನ್ನು ನಾವೇನು ಕರಿತೀವಿ ಅಂದ್ರೆ ಲಕ್ಷ್ಮೀ ಪ್ರಿಯಳು ಅಂತೇಳಿ ಕರಿತೀವಿ. ಅದಕ್ಕೆ ನಾವೇನು ಮಾಡಬೇಕು, ಲಾಸ್ಟ್ ಕಡೆ ವಾರ ಇದರಿಂದ ಪಾಯಸವನ್ನು ಸಿಹಿಯನ್ನು ಮಾಡಿಬಿಟ್ಟು ನಾವು ಪೂಜೆಯನ್ನು
ಮುಗಿಸುವಂಥದ್ದು ಇರ್ತದೆ ರೀ. ಇದು ಕರೆಕ್ಟಾಗಿ ನೀವು ಮಾಡ್ಕೊಂಡು ಬರೋದ್ರಿಂದ ಈ ವರ್ಷ ಮಾಡಿದ್ದ ಪ್ರತಿಫಲ ನೀವು 2-3 ತಿಂಗಳೊಳಗನೆ ನೀವು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಿರ್ಬೋದು ರೀ. ಆಮೇಲೆ ಇದು ಮಾಡಿದ ಮೇಲೆ ರೀ ಭಾಳಷ್ಟು ಜನ ಒಂದು 2 ತಿಂಗಳಲ್ಲಿ ಇವತ್ತು 1 ತಿಂಗಳೊಳಗನೆ ಭಾಳಷ್ಟು ಜನ ಇಂಪ್ರೂವ್ಮೆಂಟ್ ಆಗ್ಯಾರ ರೀ. ಯಾಕಂದರೆ ಇದು ಆಷಾಢ ಮಾಸ ಮುಗಿದ ಕೂಡಲೇ ಇದು ಶ್ರಾವಣ ಮಾಸ ಬರತೈತೆ ರೀ. ಇದ್ರದ್ದು ಮಹಿಮೆನೇ ಅಂಥದ್ದು ರೀ. ಯಾಕಂದರೆ ಈ ಮಾಸದೊಳಗೆ ನಾವು ಮಾಡುವಂಥ ಪೂಜೆಗಳು, ಈ ಪೂಜೆ ಮಾಡುವಾಗ ಮನೆಯಲ್ಲಿ ಆದಷ್ಟು ಒಂದಿಷ್ಟು ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು ಒಂದಿಷ್ಟು ಕಡಿಮೆ ಮಾಡ್ಕೊಂಡು ಮಾಡಿರಿ. ಯಾಕಂತಂದ್ರೆ ಮನಸ್ಸಿನಲ್ಲಿ ಒಂಥರ ಏನೋ ಕಲಹಗಳನ್ನ ಇಟ್ಕೊಂಡು ಈ ಪೂಜೆ ಮಾಡೋದ್ರಿಂದ ಈ ವ್ರತದ ಫಲಗಳನ್ನ ನೀವು ಸಿಗದೇ ಇರೋ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಏನೇ ಇದ್ದರೂ ನಿಮ್ಮದು ಇದು ವ್ರತ ಮುಗಿಯೋವರೆಗೂ ಒಂದಿಷ್ಟು ಸಮಾಧಾನವಾಗಿ ಮನೆಯಲ್ಲಿ ಶಾಂತಿಯ ವಾತಾವರಣ. ಲಕ್ಷ್ಮಿ ನಿಮ್ಗೆ ಗೊತ್ತದ ರೀ, ಮನೆಯಲ್ಲಿ ಶಾಂತಿ ಅಂದ್ರೆ ಶಾಂತಿ ಪ್ರಿಯಳಾಗಿರ್ತಾಳೆ ರೀ. ಅವ್ರಿಗೆ ಸ್ವಚ್ಛತಾ ಪ್ರಿಯರಾಗಿರ್ತಾರೆ. ಆಮೇಲೆ ಇದು ಏನೋ ಒಂದು ಬಾಯಲ್ಲಿ ಮಾತುಗಳು ಪದಗಳು ಕೆಟ್ಟದಾಗಿ ಬರೋದು ಇದೆಲ್ಲನೂ ಒಂದಿಷ್ಟು ಕಂಟ್ರೋಲ್ ಮಾಡಿಕೊಂಡು ಈ ವ್ರತವನ್ನು ಸ್ಟಾರ್ಟ್ ಮಾಡ್ಕೊರಿ. ಈ ವ್ರತದ ಮಹಿಮೆ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಜನ ಈ ವ್ರತವನ್ನು ಸ್ಟಾರ್ಟ್ ಮಾಡಿಲ್ಲ ರೀ, ಅಂದ್ರೆ ಮಾಡಿರಂಗಿಲ್ಲ. ಸೊ ದಯವಿಟ್ಟು ಇದನ್ನು ನೀವು ಸ್ಟಾರ್ಟ್ ಮಾಡ್ಕೊರಿ. ಯಾಕಂತಂದ್ರೆ ಇದರಿಂದ ಸಿಗುವಂಥ ಲಾಭಗಳು, ಪರಿಹಾರಗಳು ಭಾಳ ಅದಾವೆ ರೀ. ಇದನ್ನು ಮಾಡ್ಕೊಂಡು ಬರೋದ್ರಿಂದ ಮನೆಗೆ ಎಷ್ಟು ಲಾಭಗಳಾಗ್ತಾವೆ, ನಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಗಳಾಗ್ತಾವೆ ಅಂಥೇಳಿ ಸ್ವತಃ ನಿಮ್ಗೆ ಗೊತ್ತಾಗ್ತದೆ ರೀ. ಸೊ ನಾ ಹೇಳಿರೋ ರೀತಿಯಲ್ಲಿ ನೀವು ಈ ಥರ ನೈವೇದ್ಯಗಳನ್ನ ಮಾಡ್ಕೊಂಡು ಬರೋದ್ರಿಂದ ನಿಮಗೂ ಒಂದಿಷ್ಟು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗ್ತದೆ ರೀ. ಹಂಗಾರೆ ಏನು ಹೇಳ್ಬೇಕಂತಂದ್ರೆ ಈ ಶ್ರಾವಣ ಮಾಸದಲ್ಲಿ ನೀವು ಸ್ವಲ್ಪ ದಾನವನ್ನು ಮಾಡೋದನ್ನು ರೂಢಿಯಾಗಿಟ್ಕೊರಿ. ಯಾಕಂತಂದ್ರೆ ಶುಕ್ರವಾರ ದಿವಸ ಆಗಿರ್ಬೋದು ರೀ, ಅಥವಾ ಶ್ರಾವಣ ಮಾಸ ಪೂರ್ತಿ 1 ತಿಂಗಳು ಮುಗಿಯೋವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಅನ್ನ ಸಂತರ್ಪಣೆ ಅಥವಾ ಒಂದು ದೇವಸ್ಥಾನಗಳಲ್ಲಿ ಹೋಗಿ ನೀವು ಅಕ್ಕಿ ಕೊಡೋದಾಗಿರ್ಬೋದು ರೀ, ಅಥವಾ ಯಾರಿಗೂ ಏನೂ ಇಲ್ಲದೇ ಇರೋರು ಕಷ್ಟದಲ್ಲಿ ಇರ್ತಾರೆ ರೀ, ಅಂಥವ್ರಿಗೆ ನೀವು ಬಿಳಿ ಬಣ್ಣದ ವಸ್ತುಗಳನ್ನು ದಾನವಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತಾ ಬರ್ತಾವೆ ರೀ. ಬೇಕಿದ್ರೆ ಅಂದರೆ ನೀವು ಅಲ್ಲೇ ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಗೆ ಸಿರಿ ಹೆಚ್ಚಾಗ್ತಾ ಇರ್ತದೆ ರೀ. ನೋಡಿರಿ, ಬೇಕಾರೆ ಮಾಡಿ ನೋಡಿರಿ. ಇದೆಲ್ಲ ಮಾಡ್ಕೊಂಡು ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಸಿಗ್ತೈತಿ ಅಂಥೇಳಿ ಹೇಳ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಒಂದು ಲೈಕ್ ಕೊಡಿರಿ. ಹೊಸದಾಗಿ ಯಾರಾದರೂ ಚಾನಲ್ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ನಾನು ಹಾಕುವಂಥ ವಿಡಿಯೋಸ್ಗಳು ನಿಮ್ಗೆ ಫಸ್ಟ್ ತಲುಪ್ತಾವೆ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮತ್ತು ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ ರೀ. ಬಾಯ್ ರೀ.